ಅನ್ನುವಂಥದ್ದು ಈ ಥರದ ಒಂದು ಘಟನೆ ಆಗಿರಲಿಲ್ಲ. ಗುಜರಾತ್ನ ಅಹಮದಾಬಾದ್ನಲ್ಲಿ ಆದಂತಹ ವಿಮಾನ ಪತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಮಾನ ದುರಂತದಲ್ಲಿ ಕರ್ನಾಟಕ ಮೂಲದ ಕೋ ಪೈಲಟ್ ಕೂಡ ಸಾವನ್ನಪ್ಪಿದ್ದಾರೆ. ಕರ್ನಾಟಕ ಕರಾವಳಿ ಮೂಲದ ಕ್ಲೈವ್ ಕುಂದರ್ ದುರ್ಮರಣವನ್ನು ಹೊಂದಿರುವಂಥದ್ದು. ಪತನಗೊಂಡ ವಿಮಾನದ ಕೋ ಪೈಲಟ್ ಆಗಿದ್ದಂತಹ ಕ್ಲೈವ್ ಕುಂದರ್, ಫಸ್ಟ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಕ್ಲೈವ್ ಕುಂದರ್ ಇವೊಂದು ವಿಮಾನದ ಕೋ ಪೈಲಟ್ ಆಗಿದ್ರು. ಮುಂಬೈನಲ್ಲಿ ವಾಸವಿದ್ದಂತಹ ಕರ್ನಾಟಕ ಮೂಲದ ಕ್ಲೈವ್ ಕುಂದರ್ಗೆ 1100 ಗಂಟೆ ವಿಮಾನ ಹಾರಾಟ ನಡೆಸಿದ್ದಂತಹ ಅನುಭವ ಇತ್ತು. ಗುಜರಾತ್ನ ಅಹಮದಾಬಾದ್ನ ಈ ಒಂದು ವಿಮಾನದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಮಾನದ ಕೋ ಪೈಲಟ್ ಆಗಿದ್ದಂತಹ ಕ್ಲೈವ್ ಕುಂದರ್ ಕರ್ನಾಟಕದ ಕರಾವಳಿ ಮೂಲದವರು. ಫಸ್ಟ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಈ ಒಂದು ವಿಮಾನದಲ್ಲಿ. ಅವರಿಗೆ 1100ಕ್ಕೂ ಹೆಚ್ಚು ಗಂಟೆಗಳ ಕಾಲ ವಿಮಾನವನ್ನು ಹಾರಿಸಿರುವಂತಹ ಅನುಭವ ಇರುವಂಥವರು ಕ್ಲೈವ್ ಕುಂದರ್, ಕರ್ನಾಟಕ ಮೂಲದವರು. ಆದರೆ ದುರಾದೃಷ್ಟ, ಅವರನ್ನು ಕೂಡ ನಾವು ಕಳ್ಕೊಂಡಿದ್ದೀವಿ ಈ ಒಂದು ದುರಂತದಲ್ಲಿ. ಅವರು ಕೂಡ ಸಾವನ್ನಪ್ಪಿದ್ದಾರೆ. ಆದರೆ ತಮಾಷೆ ಮಾತಲ್ಲ, 1100 ಗಂಟೆಗೂ ಹೆಚ್ಚು ವಿಮಾನ ಹಾರಿಸಿರುವಂತಹ ಒಬ್ಬ ಎಕ್ಸ್ಪರ್ಟ್ ಪೈಲಟ್ಟಿಂದ ಈ ಥರದ ಒಂದು ತಪ್ಪಾಗುತ್ತೆ ಅನ್ನುವಂಥದ್ದು ನಾವು ಇದು ಪೈಲಟ್ ಫಾಲ್ಟ್ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಅಗೈನ್ ಇಟ್ ಈಸ್ ಟೆಕ್ನಿಕಲ್ ಫಾಲ್ಟ್ ಆಫ್ ದಿ ಪ್ಲೇನ್, ವಿಮಾನದ ಸಂಪೂರ್ಣವಾದಂತಹ ತಾಂತ್ರಿಕ ದೋಷ. ಇಷ್ಟೆಲ್ಲ ಎಕ್ಸ್ಪರ್ಟ್ ಆಗಿರುವಂತಹ ಪೈಲಟ್, ಕೋ ಪೈಲಟ್ ಕ್ಲೈವ್ ಕುಂದರ್ ಕರ್ನಾಟಕ ಮೂಲದವರು. ತಾವು ವಿಜುವಲ್ಸಲ್ಲಿ ನೋಡಬಹುದು ಅವರ ಫೋಟೋವನ್ನು ಕೂಡ. ಕರ್ನಾಟಕ ಮೂಲದ ಕ್ಲೈವ್ ಕುಂದರ್ ಫಸ್ಟ್ ಆಫೀಸರ್ ಆಗಿ ಈ ಒಂದು ವಿಮಾನದಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಾರೆ. ಏರ್ ಇಂಡಿಯಾ ಲಂಡನ್ ಕಡೆ ಪ್ರಯಾಣ ಬೆಳೆಸಿದಂತಹ ಈ ಒಂದು ವಿಮಾನದ ಫಸ್ಟ್ ಆಫೀಸರ್ ಆಗಿ ಕ್ಲೈವ್ ಕುಂದರ್ ಕೆಲಸ ಮಾಡ್ತಾಯಿದ್ರು. ಮುಂಬೈನಲ್ಲಿ ವಾಸವಿದ್ದರು ಕರ್ನಾಟಕ ಮೂಲದ ಕ್ಲೈವ್ ಕುಂದರ್. ಇವರೇ ಕೋ ಪೈಲಟ್ ಆಗಿದ್ದರು ಮತ್ತು ಫಸ್ಟ್ ಆಫೀಸರ್ ಆಗಿ ಈ ವಿಮಾನಕ್ಕೆ ಕೆಲಸ ಮಾಡ್ತಾಯಿದ್ರು. ಇಂಥ ಎಕ್ಸ್ಪರ್ಟ್ಸ್ ನೆಟ್ಕೊಂಡು ಕೂಡ ಇವರು ತಾಂತ್ರಿಕ ದೋಷವನ್ನು ಸರಿಪಡಿಸಲಿಕ್ಕಾಗಲಿಲ್ಲ ಅಥಾರಿಟಿಯವರಿಗೆ ಅಥವಾ ಏರ್ ಇಂಡಿಯಾ ವಿಮಾನ ಸಿಬ್ಬಂದಿಯವರಿಗೆ. ಇವರನ್ನು ಕೂಡ ನಾವು ಕರ್ನಾಟಕ ಮೂಲದ ಕ್ಲೈವ್ ಕುಂದರ್, ಕೋ ಪೈಲಟ್ ಫಸ್ಟ್ ಆಫೀಸರ್, ಈ ಒಂದು ವಿಮಾನದ ಫಸ್ಟ್ ಆಫೀಸರ್, ಅವರನ್ನು ಕೂಡ ಈ ಒಂದು ದುರಂತದಲ್ಲಿ ನಾವು ಕಳ್ಕೊಂಡಿದ್ದೇವೆ. ಕ್ಲೈವ್ ಕುಂದರ್ 1100ಕ್ಕೂ ಹೆಚ್ಚು ಗಂಟೆಗಳ ಕಾಲ ವಿಮಾನವನ್ನು ಹಾರಿಸಿ, ಅಂದರೆ ಆಕಾಶ ಮಾರ್ಗದಲ್ಲಿ ಹಾರಾಟವನ್ನು ನಡೆಸಿರುವಂಥ ಒಂದು ಅನುಭವ ಇರುವಂಥ ಎಕ್ಸ್ಪರ್ಟ್ ಪೈಲಟ್, ಕೋ ಪೈಲಟ್ ಆಗಿದ್ದರು ಈ ಒಂದು ವಿಮಾನದಲ್ಲಿ ಮತ್ತು ಫಸ್ಟ್ ಆಫೀಸರ್ ಆಗಿದ್ದರು. ಬಹುಶಃ ಇವ್ರ ಗಮನಕ್ಕೆ ಬಂತೇನೋ ಗೊತ್ತಿಲ್ಲ, ಈ ಒಂದು ತಾಂತ್ರಿಕ ದೋಷ ಕಂಡಾಕ್ಷಣಕ್ಕೆ ಇವರು ಅಥಾರಿಟಿಯವರಿಗೆ, ಸಿಬ್ಬಂದಿ ವರ್ಗದವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಈ ಥರದ ಒಂದು ತಾಂತ್ರಿಕ ದೋಷ ಬಂದಿದೆ ಅಂತ. ಆದರೆ ಯಾರೂ ಕೂಡ ಏನೂ ಮಾಡದಂತಹ ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು ಅಂತ ಕಾಣುತ್ತೆ. ಸ್ವಲ್ಪ ಅಣತಿ ದೂರದಲ್ಲೇ ವಿಮಾನ ಹಾಸ್ಟೆಲ್ ಬಿಲ್ಡಿಂಗಿಗೆ ಡಿಕ್ಕಿ ಹೊಡೆದಿದೆ. ಪರಿಣಾಮ ಹಾಸ್ಟೆಲ್ ಬಿಲ್ಡಿಂಗು ಹಾನಿ, ಅಲ್ಲಿದ್ದಂಥವರಿಗೂ ಹಾನಿ, ವಿಮಾನಕ್ಕೆ ಸಂಪೂರ್ಣವಾಗಿ ಬೆಂಕಿ ಹೊತ್ತುಕೊಂಡು ವಿಮಾನ ಪತನ ಆಗಿ ಅದರಲ್ಲಿದ್ದಂತಹ 242 ಜನ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿ ದಾರುಣವಾದಂತಹ ಸಾವನ್ನಪ್ಪಿರುವಂತಹ ಪ್ರಕರಣ ಇವತ್ತಾಗಿರುವಂಥದ್ದು. ಇಡೀ ದೇಶವೇ ಒಂದು ಕ್ಷಣಕ್ಕೆ ಮರುಕಪಟ್ಟಿದೆ. ಎಲ್ಲರೂ ಸತ್ತಂಥವರ ಆತ್ಮಕ್ಕೆ ಶಾಂತಿಯನ್ನು ಬಯಸ್ತಾ ಇದ್ದಾರೆ, ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ. ಅವರ ಸಾವನ್ನು ಭರಿಸುವಂತಹ